ಕದನ ವಿರಾಮದ ಬಳಿಕ ಕೂಡ ಪಾಕಿಸ್ತಾನದ ನಾಟಕಗಳು ಒಂದೊಂದಾಗಿ ನಾವು ಹೇಳಬೇಕಾಗತ್ತೆ ನಿಮಗೆ. ಒಂದು ಅವ್ರು ಹೇಳ್ತಾ ಇರೋದು ನಮ್ಮಲ್ಲಿ ರೇಡಿಯೇಷನ್ ಲೀಕೇಜ್ ಆಗ್ತಿದೆ ಅಂತ ಅವರೇ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ. ಇದರಿಂದ ಅವ್ರಿಗೇನು ಲಾಭ ಆಗುತ್ತೆ? ಜಿಯೋ ಪೊಲಿಟಿಕ್ಸ್ನಲ್ಲಿ ಇದು ಎಷ್ಟು ದೊಡ್ಡ ರೋಲನ್ನು ಪ್ಲೇ ಮಾಡುತ್ತೆ ಅದನ್ನು ಕೂಡ ಕೇಳ್ತೀನಿ ನಾನು. ಗಿರಿ ಸರ್, ಯಾವುದೇ ಒಂದು ರಾಷ್ಟ್ರ ಆಗಲಿ ಅವರದ್ದೇ ಅಣ್ವಸ್ತ್ರದ ಪ್ಲಾಂಟ್ಗಳ ಮೇಲೆ ಹಾನಿಯಾಗಿದೆ ಅಥವಾ ರೇಡಿಯೇಷನ್ ಲೀಕೇಜ್ ಆಗ್ತಿದೆ ಅಂತ ಯಾಕೆ ಹೇಳ್ಕೊಳ್ಳುತ್ತೆ ಅಂತ, ಒಂದು ಎದುರುಗಡೆ ಇರುವಂತಹ ರಾಷ್ಟ್ರವನ್ನ ವಿಲನ್ ಪೊಸಿಷನ್ ಇಡಬೇಕು ಅಂತ, ಬಟ್ ಅವ್ರಿಗೂ ಅದು ಮುಜುಗರ ಅಲ್ವಾ? ಏನು ಉದ್ದೇಶ ಹೀಗಿರ್ಬೇಕಾದ್ರೆ ಅಂತ? ಅವ್ರ ಉದ್ದೇಶ ಇಟ್ ಇಸ್ ಓನ್ಲಿ ಟು ಅಟ್ರಾಕ್ಟ್ ದಿ ಇಂಟರ್ನ್ಯಾಷನಲ್ ಸಿಂಪತಿ ಅಷ್ಟೇ. ಟ್ವೀಟ್ ಮಾಡಿದ್ದಾರೆ ಆ ವಿಚಾರವಾಗಿ. ಡೊನಾಲ್ಡ್ ಟ್ರಂಪ್ ಅಫಿಷಿಯಲ್ ಟ್ವೀಟ್ ಬಂದಿಲ್ಲ ಸರ್. ಇಟ್ ಇಸ್ ಆನ್ ದಿ ಫೇಕ್, ಇಟ್ಸ್ ನಾಟ್ ಆನ್ ದಿ ಅಫಿಷಿಯಲ್ ಟ್ವೀಟ್. ಸೊ ನಾನು ಸುಮಾರು ಕಡೆ ಎಲ್ಲ ಟ್ರೈ ಮಾಡಿದೆ, ಕಿನಾರಾ ಹಿಲ್ಸ್ ಇಂದ ರೇಡಿಯೇಷನ್ ಲೀಕ್ ಇದೆಯಾ ಅಂತ. ಯಾವ ಚಾನಲ್ಸ್ ಅಷ್ಟು ದೊಡ್ಡದಾಗಿ ತಗೊಳ್ಳಿಲ್ಲ ಎಕ್ಸೆಪ್ಟ್ ಸಮ್ ಯೂಟ್ಯೂಬ್ ಚಾನಲ್ಸ್ ಕೊಟ್ಟರು. ಸೊ ಐ ಜಸ್ಟ್ ಡಿಡ್ಂಟ್ ವಾಂಟ್. ಉದ್ದೇಶ ಏನು ಹಾಗಾದ್ರೆ ಅವ್ರದ್ದು? ಯಾಕೆ ಆ ಥರದ ರೂಮರ್ಸ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ? ಅನುಕಂಪ ಅಷ್ಟೇ. ಇಟ್ಸ್ ನಥಿಂಗ್ ಬಟ್ ಈವನ್ ಲೆಟರ್ ಬಂತು ಪಾಕಿಸ್ತಾನದ, ಫೇಕ್ ಲೆಟರ್ ಬಂತು, ರೇಡಿಯೇಷನ್ ಲೀಕ್ ಆಗ್ತಾ ಇದೆ, ನಾಸಿಯಾ ಸ್ಟಾರ್ಟ್ ಆಗಿದೆ, ವಾಂತಿ ಆಗ್ತಾ ಇದೆ, ಇದಾಗ್ತಾ ಇದೆ, ಏನೇನೋ ಬಂತು. ಬಟ್ ದೀಸ್ ಆರ್ ಆಲ್ ಫೇಕ್ ನ್ಯೂಸ್. ಓಕೆ, ನಾನು ಹಿಂದೆ ಅಮೆರಿಕಾದ ರೋಲ್ ಹೇಳ್ತಾ ಇದ್ದೆ ನೋಡಿ. ಈ ಕಾರ್ಗಿಲ್ ಯುದ್ಧ ಆಯ್ತಲ್ಲ 1999 ಅವಾಗ ಏನ್ ಮಾಡ್ತಾರೆ, ವೆನ್ ದ ಟೈಮ್ ಆಫ್ ಲೂಸಿಂಗ್ ಅವಾಗ ಹೋಗಿ ಬಿಲ್ ಕ್ಲಿಂಟನ್ ಕಾಲಿಟ್ಕೊಂಡ್ಬಿಡ್ತಾರೆ. ಬಿಲ್ ಕ್ಲಿಂಟನ್ ಮತ್ತೆ UK ಟೋನಿ ಬ್ಲೇರೋ ಯಾರೋ ಇರ್ತಾರೆ, ಇವ್ರದ್ದೆಲ್ಲ ಕಾಲಿಟ್ಕೊಂಡ್ಬಿಡ್ತಾರೆ ಈ ನವಾಜ್ ಶರೀಫ್. ಅವಾಗ ಏನು ಮಾಡ್ತಾರೆ, ಮತ್ತೆ ಅವಾಗ ಫೋನ್ ಮಾಡಿಬಿಟ್ಟು ಸಿಮ್ಲಾ ಅಗ್ರಿಮೆಂಟ್ನ ಅವ್ರು ಫಾಲೋ ಮಾಡ್ತಾರೆ, ನೀವು ಸುಮ್ಮನೆ ಮೀಡಿಯೇಷನ್ ಮಾಡಲ್ಲ, ಸಿಮ್ಲಾ ಅಗ್ರಿಮೆಂಟ್ನ ಫಾಲೋ ಮಾಡ್ತಾರೆ, ನೀವು ಸುಮ್ಮನೆ ಇದು ಬಿಡಿ. ಸೊ ಈ ಥರ ಏನೇ ಇಶ್ಯೂ ಆದರೂ ಹೋಗಿ ಇಂಟರ್ನ್ಯಾಷನಲ್. ಯಾಕೆ ಅಮೆರಿಕ ಹತ್ರ ಹೋದ್ರು ಅಂದರೆ ಈ ಥರ ಅವ್ರದ್ದು ಸ್ವಭಾವನೇ ಅದು. ಈವನ್ ಆಪರೇಷನ್ ಪರಾಕ್ರಮಲ್ಲೂ ಎಲ್ಲ ಕಂಪ್ಲೀಟ್ ಮಿಲಿಟ್ರಿ ಇದಾಗ್ಬಿಡುತ್ತೆ. ಎಲ್ ಬಿ ರೆಡಿ ಇನ್ ಆಲ್ ದ ಬಾರ್ಡರ್ಸ್ ಎಲ್ಲ ರೆಡಿ ಆಗಿ ಈ ಪಾರ್ಲಿಮೆಂಟ್ ಅಟ್ಯಾಕ್ ಆಗುತ್ತಲ್ಲ, ಆಪರೇಷನ್ ದೇರ್ ವಾಸ್ ಇನ್ನೇನು ಹೊಡಿಬೇಕು ಅಂದಾಗ ಅವಾಗಲೂ ಇದೇ ಮಾಡ್ತಾರೆ. ಅವಾಗ ಜಪಾನು, UK, ಅಮೆರಿಕ ಎಲ್ಲ ಕಡೆಯಿಂದಾನು ಜನ ಇದು ಮಾಡ್ತಾರೆ. ಮಾಡ್ಬಿಟ್ಟು ಇಲ್ಲ ಇದನ್ನ ಇಲ್ಲಿಗೆ ನಿಲ್ಲಿಸಿ ಅಂತ. ಸೆಕೆಂಡ್ ಟೈಮಲ್ಲಿ ಬಾಲಕೋಟ್ ಆದಾಗನು ದ ಸೇಮ್ ಟ್ರಂಪ್ ವಿಲ್ ಟೆಲ್, ಇಲ್ಲ ಇದು ಇಲ್ಲಿಗೆ ನಿಲ್ಲಿಸಿ. ಮೀಡಿಯೇಷನ್ ಏನಾಗಲ್ಲ, ಇಲ್ಲಿಗೆ ನಿಲ್ಲಿಸಿ ಕದನ ವಿರಾಮ ಘೋಷಣೆ ಮಾಡಿ, ಇಲ್ಲಿಗೆ ನಿಲ್ಲಿಸಿ ಕದನ ವಿರಾಮ ಘೋಷಣೆ ಮಾಡಿ. ಪಾಕಿಸ್ತಾನದ ನರಿಬುದ್ಧಿ ಏನಂದ್ರೆ, ಈ ತರ ಇನ್ನೇನು ಹೋಗ್ತೀವಿ ಅನ್ನೋ ಟೈಮ್ಗೆ ಹೋಗಿ ಇಂಟರ್ನ್ಯಾಷನಲ್ ಕಾಲ್ ಹಿಡಿಯೋದು ನಿಜ. ಇಲ್ಲಿ ಅಮೆರಿಕ ಕಾಲ್ ಹಿಡಿತಾರ ಅವ್ರು ಹೋಗಿ. ದಿಸ್ ಇಸ್ ನಾಟ್ ನ್ಯೂ ದಟ್ ಟ್ರಂಪ್ ಕಾಲ್ ಹಿಡ್ದಿರೋದು. ಅವ್ರು ಕಾಲ್ ಹಿಡ್ದಿರೋದು, ನಾವು ಕಾಲ್ ಹಿಡ್ದಿಲ್ಲ. ಅವರು ಕಾಲ್ ಹಿಡಿದು ದೇ ಹ್ಯಾವ್ ಗಿವನ್ ಎ ಮೆಸೇಜ್ ಅಷ್ಟೇ ಹೊತ್ತು. ದೇ ಹ್ಯಾವ್ ನಾಟ್ ಮೀಡಿಯೇಟೆಡ್ ನಾರ್ ದೇ ಹ್ಯಾವ್ ಕಮ್. ಅವರ್ ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟರ್ ಎಲ್ಲ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಮ್ಗೆ ಯಾರು ಫೋನ್ ಗೀನ್ ಮಾಡಿ ಹೇಳಿಲ್ಲ. ದೇ ಹ್ಯಾವ್ ಜಸ್ಟ್ ಪಾಸ್ಡ್ ಆನ್ ಸಮ್ ಫೀಲರ್ಸ್ ದಟ್ ದೇ ವಾಂಟ್ ಟು ಟಾಕ್ ಟು ಈಚ್ ಅದರ್ ಅಷ್ಟೇ. ಅದು ಬಿಟ್ರೆ ನಾವೇನು ಅಮೆರಿಕ ಕಾಲ್ಗೆ ಹೋಗಿ ಹಿಡಿಲಿಲ್ಲ. ರೈಟ್ ಸರ್. ನಾಯಕ್ ಸರ್, ಈಗ ಒಂದು ಇದನ್ನು ಅಪಾರ್ಟ್ ಫ್ರಮ್ ದಿಸ್, ನಾನು ಆವಾಗಲೇ ಒಂದು ಲೀಡ್ ಕೊಟ್ಟೆ, ಭಾರತಕ್ಕೆ ಏನು ಲಾಭ ಅಂತ ಅಂದ್ಬಿಟ್ಟು. ಈಗ ನಾವು ಟರ್ಕಿ ಅವ್ರದ್ದು, ಚೀನಾದವ್ರದ್ದು ಇದೆಲ್ಲ ಹೊಡೆದಾಕಿದ್ದೀವಿ ಅಂತ ಅಂದ್ಬಿಟ್ಟು ನಮ್ಮಲ್ಲಿರ್ತಕ್ಕಂಥ ಶಸ್ತ್ರಾಸ್ತ್ರಗಳಿಗೆ ಬೇಡಿಕೆ ಬರ್ತಾ ಇದೆ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಅಂತ ಅಂದ್ಬಿಟ್ಟು. ಅದು ದೊಡ್ಡ ಮಟ್ಟದಲ್ಲಿ ಏನಾದರೂ ನಮಗೆ ಲಾಭ ತಂದು ಕೊಡುತ್ತಾ ಇದರಿಂದ ಅಂತ ಅಂದ್ಬಿಟ್ಟು? ಡೆಫಿನೆಟ್ಲಿ. ಯಾಕಂದ್ರೆ ಇಂಡಿಜಿನಸ್ ಎರಡು ಏನಪ್ಪ ಅಂದ್ರೆ, ಒಂದು ಆಕಾಶ್ ಮಿಸೈಲ್, ಒಂದು ಡ್ರೋನ್ಸ್, ಹ್ಯೂಜ್ ಸಕ್ಸಸ್. ಅದು ಹ್ಯೂಜ್ ಸಕ್ಸಸ್. ಒಂದು ಸೈಡು ಸಕ್ಸಸ್, ಎರಡನೇ ಸೈಡು ಫೇಲ್ಯೂರ್ಸ್. ಯಾರ್ದು ಫೇಲ್ಯೂರ್ಸ್? ಚೈನೀಸ್ ಫೇಲ್ಯೂರ್ಸ್, ಅಮೆರಿಕ ಫೇಲ್ಯೂರ್ ಇಲ್ಲ. ಟರ್ಕಿ ಏನಂತಂದ್ರೆ, ಈಗ ಡ್ರೋನ್ಸ್ ಯೂಸ್ ಆದವು ಎಲ್ಲ ಟರ್ಕಿದು. ಟರ್ಕಿದು ಡ್ರೋನ್ಸ್ ಅವರು ಏನಂತಂದ್ರೆ, ದೇ ಆರ್ ಜಸ್ಟ್ ಲೈಕ್ ಮಿನಿ ಕಾರ್ಸ್. ಅವು ಏನು ಎಕ್ಸ್ಪೆನ್ಸಿವ್ ಅಲ್ಲ, ಏನಲ್ಲ, 10 ಲಕ್ಷಕ್ಕೆಲ್ಲ ಸಿಗುತ್ತೆ. 10 ಲಕ್ಷಕ್ಕೆ ಗಾಳಿಯಲ್ಲಿ ಒಂದು ಆಲ್ಟೋ ಗಾಡಿ ಬಿಟ್ಟಂಗೆ ಅಷ್ಟೇ. ಅವ್ರು ಏನ್ ಮಾಡಿದ್ರು, ಈ ಡ್ರೋನ್ಸ್ ಎಲ್ಲ ಬಿಟ್ಕೊಂಡು, ನಾವು ಯುದ್ಧದಲ್ಲಿ ಏನಪ್ಪ ಅಂದ್ರೆ ಎನಿಮಿನ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಅಂತ ಯಾವಾಗ ಯಾಕೆ ಹೇಳ್ತಾರಂದ್ರೆ, ಅವ್ರು ಡ್ರೋನ್ಸ್ ಬಿಟ್ಟು 2 ದಿವಸ ಡ್ರೋನ್ ದಾಳಿಯಿಂದ ನಿಮ್ಮನ್ನ ಅಟ್ಯಾಕ್ ಮಾಡಕ್ ಬಂದಿದ್ದಿಲ್ಲ, ನಿಮ್ಮದು ಡಿಫೆನ್ಸ್ ಸಿಸ್ಟಮ್ ಅನ್ನು ಸರ್ವೆಲೆನ್ಸ್ ಮಾಡಕ್ ಬಂದಿದ್ರು. ರೈಟ್ ಮೋಹನ್ ಸರ್, ಫೈನಲಿ ಇವಾಗ ಫೈನಲ್ ಕಮೆಂಟ್ ಸರ್. ಈಗ ಯುದ್ಧ ಅಂದ್ರೆ ಕೇವಲ ಯುದ್ಧ ಭೂಮಿಯಲ್ಲಿ ಮಾತ್ರ ಅಲ್ಲ, ರಾಜತಾಂತ್ರಿಕವಾಗಿ ಕೂಡ ಯುದ್ಧ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಭಾರತದ ಸ್ಟ್ಯಾಂಡು ಹೆಂಗಿರಬೇಕು, ಏನ್ ಮಾಡಬೇಕು ಅಂತ ಅಷ್ಟೇ. ಫೈನಲ್ ಕಮೆಂಟ್ ಮೇಡಮ್. ನಂಗೇನು ಅನಿಸ್ತಾ ಇಲ್ಲ ಇದು ಯುದ್ಧ ವಿರಾಮ ಆಗಿದೆ ಅಂತ. ಯಾಕಂದ್ರೆ ನರೇಂದ್ರ ಮೋದಿ ಯಾವಾಗ ಹೇಳ್ತಾರೆ ಅವಾಗ ಮಾಡ್ತಾರೆ. ಅವರು ನಿನ್ನೆ ಆದಂಪುರ್ ಏರ್ಬೇಸ್ನಿಂದ 3 ಸೂತ್ರ ಹೇಳಿದ್ದಾರೆ.
ಅದು ಭಿಕಾರಿ ಕಂಟ್ರಿ, ಅವರು ಟೆರರಿಸಮ್ ಇಲ್ಲದೆ ಸುಮ್ ಕೊಡ್ಲಿಕ್ಕೆ ಆಗಲ್ಲ ಅವ್ರ ಹತ್ರ. ಯಾಕಂದ್ರೆ ಅಲ್ಲಿ ಇರೋದು ಎರಡೇ, ಸಾಧ್ಯನೇ ಇಲ್ಲ. ಒಂದು ಟೆರರಿಸಮ್. ಆದರೆ ಈ ಸತೆ ಭಯಬಿನ ಹೋಯಿನ ಪ್ರೀತ ಅಲ್ಲ, ಭಯ ಹುಟ್ಸೇನೆ ಹೊಡಿತೇವೆ ಅಂತ ಸರಾಸಕಟವಾಗಿ ಹೇಳಿದ್ದಾರೆ. ವಿ ಆಲ್ಸೋ ಡೋಂಟ್ ವಾಂಟ್ ವಾರ್, ನೋಬಡಿ ಈಸ್ ಇಂಟ್ರೆಸ್ಟೆಡ್ ಇನ್ ವಾರ್. ಆದರೆ ಅವ್ರಿಗೆ ಕಾಲ್ ಕೆರ್ಕೊಂಬಂದ್ರು ಬಿಡಲ್ಲ. ತಿಂಡಿ ಜಾಸ್ತಿ ಆದರೆ ನಾವು ಬರಾಬರಿ ಅದಕ್ಕೆ ಪ್ರಸಾದ ನಾವು ಕೊಡ್ತೇವೆ. ಎಸ್ ಮೋಹನ್ ಸರ್, ಥ್ಯಾಂಕ್ ಯು. ನಮ್ಮ ಜೊತೆ ಜಾನಾಗಿದ್ದೆ, ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್ ಸರ್ ತಮಗೆ. ಹಾಗೆಯೇ ವೆಂಕಟೇಶ್ ನಾಯಕ್ ಸರ್, ತಮಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಯುದ್ಧ ಯಾರಿಗೂ ಬೇಕಾಗಿಲ್ಲ, ಹಾಗಂತ ಅವರಾಗಿದ್ದವರು ಮತ್ತೆ ಪದೇ ಕೆಣಕೊಂಡು ಬಂದರೆ ಬಿಡಲ್ಲ ಅನ್ನೋ ಸಂದೇಶ ರವಾನೆ ಆಗಿದೆ ಈಗ ಮೋದಿ ಅವರಿಂದ. ಮುಂದಿನ ಡೆವಲಪ್ಮೆಂಟ್ಸ್ ಏನು ಅಂತಕ್ಕಂಥದ್ದನ್ನು ಕಾದ್ ನೋಡೋಣ.